ಸಿಗೆ ಕೊನೆಗೂ ಕ್ಯಾಂಪಿಗೆ ಬಂದಾಗಿದೆ. ಹೇಗಿತ್ತು ಸಿಗೆ ಟ್ರೈನಿಂಗು? ಕನ್ನಡ ಇವಾಗ ಒಂದು ಡೌಟ್ ಇದೆ ಎಲ್ಲರಿಗೂ, ರಾಜನ್ ರಾಜೇಂದ್ರ ಇಬ್ಬರು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮಿಬ್ಬರಿಗೂ ಬೆಸ್ಗೆ ಬಂದು ಹೊಡೆದು ಎಲ್ರಿಗೂ ಕೇಳ್ತಾರ ಕ್ವಶನ್, ಕರಡಿ ಹೇಗಿದೆ? ಚನ್ನಣ್ಣ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆರಾಮ. ಸೊ ಸಿಗೆ ಕೊನೆಗೂ ಕ್ಯಾಂಪಿಗೆ ಬಂದಾಗಿದೆ. ಹೇಗಿತ್ತು ಸಿಗೆ ಟ್ರೈನಿಂಗು? ಸಿಗೆ ಟ್ರೈನಿಂಗು ತುಂಬ ಕಷ್ಟ ಆಗಿತ್ತು ಸ್ಟಾರ್ಟಿಂಗು. ಆಮೇಲೆ ಮತ್ತೆ ಆಮೇಲೆ ಸರಿ ಆಯಿತು. ಒಂದು 2 ತಿಂಗಳಿಂದ ಆದಮೇಲೆ 2 ತಿಂಗಳಾದಮೇಲೆ ಅದಿಷ್ಟ ಆಯಿತು. ಸೊ ಕ್ರಾಲಲ್ಲಿ ಎಷ್ಟು ದಿನ ಇದೆ ಸರ್ ಸಿಗೆ? ಕ್ರಾಲಲ್ಲಿ 5 ತಿಂಗಳು. 5 ತಿಂಗಳು ಸ್ವಲ್ಪ ಮಳೆಗಾಲ ಜಾಸ್ತಿ ಇತ್ತಲ್ಲ, ಅದರಿಂದ 5 ತಿಂಗಳಾಯಿತು. ಹೊರಗಡೆ ತೆಗೋಕ್ಕಾಗಲಿಲ್ಲ. ಸೊ ಮಳೆ ಕಡಿಮೆ ಆದಮೇಲೆ ತೆಗೆಯೋಂದ್ಬಿಟ್ಟು 5 ತಿಂಗಳು. ಸೊ ಸಿಗೆ ಟ್ರೈನಿಂಗಿಗೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಾಯಿದ್ದಾನೆ? ಇವಾಗ ಪರವಾಗಿಲ್ಲ, ಚೆನ್ನಾಗಿ ಟ್ರೈನಿಂಗ್ ಮಾಡ್ತೀನಿ. ಇವಾಗ ಮುಂಚೆ ಒಂದು ಸ್ವಲ್ಪ ಗಾಬರಿ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಇದು ಸಿಗೆ ನೀವು ಕ್ಯಾಪ್ಚರ್ ಮಾಡಿದ್ದು ರೀಸನ್ ಏನಕ್ಕೆ ಚನ್ನಣ್ಣ? ಅದು ಗೊತ್ತಿಲ್ಲ. ನಾನು ಕ್ಯಾಪ್ಚರಿಂಗ್ ಹೋಗಿದ್ದೆ, ಅದರ ಅರ್ಸೋದಲ್ಲಿದ್ದೆ ನಾನು ಆವಾಗ. ಆವಾಗ ಅಷ್ಟು ಕರಡಿನ ಕ್ಯಾಪ್ಚರಿಂಗ್ ಮಾಡಿದ್ದು ಫಸ್ಟ್ ದಿನ. ಏಪ್ರಿಲ್ 18 ಕರಡಿ ಕ್ಯಾಪ್ಚರಿಂಗ್ ಆಗಿದ್ದು. ಬಿಕ್ಕೋಡ ಭಾಗದಲ್ಲಿ ಕ್ಯಾಂಪ್ ಆಗಿರ್ಬೇಕಾದ್ರೆ ಕರಡಿ ಕ್ಯಾಪ್ಚರಿಂಗ್ ಮಾಡಿದ್ದು. ಕರಡಿ ಕ್ಯಾಪ್ಚರ್ ಮಾಡಿದ್ಮೇಲೆ 3 ದಿನ ಕಳೆದ್ಮೇಲೆ ಸಿಗೆ ಕ್ಯಾಪ್ಚರಿಂಗ್ ಮಾಡಿದ್ದು. ಅಂದರೆ ಅದು ಏನಕ್ಕಂತ ಕಾರಣ ರೀಸನ್ ಗೊತ್ತಿಲ್ಲ. ಒಂದು ಆದೇಶ ಕರಡಿ ಮತ್ತು ಸಿಗೆ ಎರಡೂ ಕ್ಯಾಪ್ಚರಿಂಗ್ ಮಾಡಬೇಕು ಅಂದಾಗ ನಮ್ಮ ಸರ್ಕಾರ ಆದೇಶ ಮಾಡಿದ್ದಾರೆ. ಅದಕ್ಕೆ ಅವಾಗ ಸಿಗೆ. ಸೊ ಇದು ಸಿಗೆ ಆ್ಯಕ್ಚುಲಿ ವೈಲ್ಡ್ ಭೀಮನ್ಗೆ ಹೊಡೆದಿತ್ತು ಅಂತ ಅಂತಾರೆ. ಆ ವೈಲ್ಡ್ ಭೀಮನ್ಗೆ ಹೊಡೆದಿದ್ದಕ್ಕೆ ಅದು ಕೋರೆಗಳು ಸ್ವಲ್ಪ ಕಟ್ಟಾಗಿರೋದು? ಇಲ್ಲ ವೈಲ್ಡ್ ಭೀಮನ್ಗೆ ಹೊಡೆದಿತ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹೊಡೆದಿತ್ತು ಅಂತ ಹೇಳ್ತೀರಿ ಅವಾಗ ಎಲ್ಲರೂ. ಅಲ್ಲಿ ಎಲಿಫೆಂಟ್ ಸ್ಪೋರ್ಟ್ಸ್ ಇದೆ ಅಲ್ಲಿ ಹಾಸನ ಬೇಲೂರು ಭಾಗದವರು ಹುಡುಗರು ಹೇಳ್ತಾಯಿದ್ರು ಅಲ್ಲಿ ಎಲ್ಲರೂ, ಭೀಮನ್ಗೆ ಹೊಡೆದಾಯ್ತು, ಇದು ಹೊಡೆದು ಗಾಯ ಆಗಿತ್ತು ಅಂತ. ಈ ಕೊಂಬು ಟಸ್ಕ್ ಅವಾಗ ಕಟ್ಟಾಗಿರಲ್ಲ. ಇದು ಕಿರಲಿಂದ ತೆಗೆದ್ಮೇಲೆ ಹೊರಗೆ ತೆಗೆದ್ಮೇಲೆ ನಾವು ಮಾಮೂಲಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅಭ್ಯಾಸ ಆಗ್ತಾ ಒಂದು 1 ತಿಂಗಳಿಂದ ನಾನು ನನ್ನ ಕಬಡ್ಡಿ ರಂಜಿತ್ತು ಇಬ್ಬರು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮಿಬ್ಬರಿಗೂ ಬೆಸ್ಗೆ ಬಂದು ಹೊಡೆದು ಮುರಿದಾಗ. ಈಗ ಸಿಗೆದು ಹೈಟ್ ಎಷ್ಟಿದೆ? 9.25. ಈಗ ವಯಸ್ಸು ಸಿಗೆಗೆ 22 ಅಂತಾರೆ. 22-23 ಬೆಳೆಸಿದ್ದೀವಿ. 22-23. ಸೊ ಚನ್ನಣ್ಣ ಇವಾಗ ಒಂದು ಡೌಟ್ ಇದೆ ಎಲ್ಲರಿಗೂ, ರಾಜನ್ ರಾಜೇಂದ್ರ ನೀವು ಇದಕ್ಕೆ ಕ್ಲಾರಿಟಿ ಕೊಟ್ಬಿಡಿ. ನಾವು ಕಿರಾಲ್ ತಂದಲ್ಲ ಕ್ಯಾಂಪ್ಗೆ ತಗೊಂಬಂದ್ವಲ್ಲ, ಅದು ತಗೊಂಬಂದು ಒಂದು 2ನೇ ದಿನಕ್ಕೆ ಡಿಸೈಡ್ ಮಾಡಿದೆ ರಾಜೇಂದ್ರ ಅಂತ ಕಟ್ಟಬೇಕು ಇದಕ್ಕೆ ಅಂತ. ಏನಕ್ಕೆ ಅಂದರೆ ನನಗೆ ಮುಂಚೆ ಒಂದು ರಾಜೇಂದ್ರ ಅಂತ ಇತ್ತು. ಹೌದು, ಹಳೆ ರಾಜೇಂದ್ರ ಅಣ್ಣವ್ರ ಫಿಲಮಲ್ಲಿ ಇತ್ತಲ್ಲ, ಬಳ್ಳಿ ಇತ್ತಲ್ಲ, ಗಂಧಗುಡಿ ರಾಜೇಂದ್ರ. ಹೌದು, ಅದು ಇಲ್ವಲ್ಲ, ಅದ್ರ ನೆನಪಿಗೋಸ್ಕರ ಇರಲಿ ಅಂಬ ಮಾಡಿದ್ರೆ ರಾಜೇಂದ್ರ ಅಂತ ಕಟ್ತೆ. ಆಮೇಲೆ ಸಾಹೇಬುಗಳೆಲ್ಲ ರಾಜನ್ ಅಂತ ಅವ್ರ ಬುಕ್ಸಲ್ಲಿ ರಿಜಿಸ್ಟರ್ ಮಾಡಿದ್ರು. ಅವರು ರಾಜನ್ ಅಂದ್ರೆ ನಮ್ಗೆ ಯಾವತ್ತೂ ರಾಜೇಂದ್ರ. ಸೊ ಈಗ ಮುಂದೆ ರಾಜೇಂದ್ರ ಅಂತಲೇ ಇರುತ್ತಾ ಅಥವಾ ರಾಜನ್ ಅಂತಲೇ ಇರುತ್ತಾ? ತೊಂದರೆ ಇಲ್ಲ, ಯಾವ್ದು ರಾಜನಾದ್ರೂ ಕರಿಬೋದು, ರಾಜೇಂದ್ರ ಅಂತ ಕರಿಬೋದು. ನಾನು ಮಾತ್ರ ಯಾವಾಗ ರಾಜೇಂದ್ರ ಅಂತಲೇ ಕರೆಯೋದು. ಯಾಕಂದ್ರೆ ನಾನು ಇಷ್ಟಪಟ್ಟ ಹೆಸರು ಇಟ್ಟಿರೋದು ಅದಕ್ಕೆ. ಯಾಕಂದರೆ ಹಳೆ ಆನೆಗಳದ್ದು ಹೆಸರುಗಳು ಪುನಃ ಗ್ಯಾಪ್ನ ಬರ್ಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಇಂಥ ಆನೆ ಮುಂಚೆ ಇತ್ತು, ಅದ್ರ ಹೆಸರನ್ನೇ ಕಂಟಿನ್ಯೂ ಮಾಡ್ತಾವ್ರೆ ಅಂತ ಅವಸರ ರಾಜೇಂದ್ರ ಅಂತ ಇಟ್ಟಿದ್ದಕ್ಕೆ ನಾನು. ಸೊ ಸಿಗೆ ಹಂಗಾರೆ ಈಗ ಇನ್ನೂ 22 ವಯಸ್ಸು, ಇನ್ನೂ ಹೈಟ್ ಬೆಳಿಬೋದಲ್ವಾ? ಬೆಳೀತದೆ. ಒಂದು 10 ಅಡಿ ಆನೆ ಆಗ್ಬೋದು ಅನ್ಕೊತೀನಿ ಆರಾಮಾಗಿ. ಸೊ ಚಂದ್ರಣ್ಣ, ನೆಕ್ಸ್ಟು ನಾವು ಸಿಗೆ ಅವ್ರನ್ನ ಯಾವಾಗ ದಸರಾದಲ್ಲಿ ನೋಡ್ಬೇಕು? ಎಲ್ಲ ದೇವ್ರ ಸಹಕಾರ ಮತ್ತು ನಮ್ಮ ಮಾವತ ಕಬಡ್ಡಿ ಮೇಲೆ ಡಿಪೆಂಡ್. ಇಬ್ಬರು ಮಾಡಿದ್ರೆ, ಕಷ್ಟಪಟ್ಟು ಮಾಡಿದ್ರೆ ಖಂಡಿತ ಅದು ಆಯ್ತದೆ. ಒಂದಿನ ತಗೊಬರ್ತೀವಿ. ತಗೊಬಂತಾನೆ ಇರೋದು. ನಮಗೂ ನಮ್ಮ DRF ರಂಜನ್ ಸರ್ ಅವರು ಫುಲ್ ಫೋರ್ಸ್ ಮಾಡ್ತಾವ್ರೆ. ಯಾರಣ್ಣ? ರಂಜನ್ ಸರ್ DRF ಅವರು ಚೆನ್ನಾಗಿ ಟ್ರೈನ್ ಮಾಡಿ ಆನೆ ಸರ್ ಬೇಗ ಮಾಡಿ ಅಂತ ಅವರು ಒಂದು ಟಾರ್ಗೆಟ್ ಇಟ್ಟವ್ರೆ ಇದ್ರಿ ಆನೆಗಳ ಮೇಲೆ, 2 ಆನೆ ಮೇಲೆ. ಇದು ಮತ್ತು ಕರಡಿ ಆನೆ ಮೇಲೆ, ಮತ್ತು ರಾಜೇಂದ್ರ ಮತ್ತು ಒಬ್ಬರು ಆನೆ ಮೇಲೆ ಒಳ್ಳೆ ಟಾರ್ಗೆಟ್ ಇಟ್ಟವ್ರೆ. ಇವನ್ನ ಬೇಗ ರೆಡಿ ಮಾಡಿ ಒಂದು ಸ್ವಲ್ಪ ಅವನ ಹೆಸರು ಸ್ವಲ್ಪ ಮಾಡಬೇಕು ಅಂತ ಅವರು ಎಲ್ಲರೂ ಬಂದವ್ರ ಜೊತೆ ಎಲ್ಲ ಹೇಳ್ತಿರ್ತಾರೆ ಅವ್ರನ್ನ. ಮತ್ತೆ ಚಂದ್ರಣ್ಣ, ಎಲ್ರಿಗೂ ಕೇಳ್ತಾರೆ ಕ್ವಶನ್ನು, ಕರಡಿ ಹೇಗಿದೆ? ಕರಡಿ ಚೆನ್ನಾಗೈತೆ. ಚೆನ್ನಾಗಿದೆ. ಸೊ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ. ಎಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ತೊಂದರೆ ಇಲ್ಲ ಅಂತಿದೆ. ಅಂದರೆ ಅದು ಇದಕ್ಕಿಂತ ಅಗ್ರೆಸಿವ್ ಕಡಿಮೆ ಆನೆ, ಅಗ್ರೆಸಿವ್ ಇಲ್ಲ.
ಅಂದರೆ ಇದು ಸ್ವಲ್ಪ ಅಗ್ರೆಸಿವ್, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಗಾಬರಿ ಥರ ಆಡ್ತದೆ. ಅದು ಆ ಥರ ಇಲ್ಲ. ಯಾವುದು ಕರಡಿ ಚೆನ್ನಾಗಿ ಟ್ರೈನಿಂಗ್ ಆಗೈತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದುವೇ ಕ್ಯಾಂಪ್ ಬರ್ತದೆ. ಇನ್ನೊಂದು ತಿಂಗಳ ಆಗ್ಬೋದು. ಇನ್ನೊಂದು ತಿಂಗಳಲ್ಲಿ ಕರಡಿ ಬರ್ಬೋದು. ಬರ್ತದೆ. ಸೊ ಕರಡಿ ಅಲಿಯಾಸ್ ಬೊಬ್ರುವಾನ. ಸರಿ ಚನ್ನಡ, ನೀವು ದಸರಾ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಇಲ್ಲ ಅಣ್ಣ, ನಾನು ಯಾವುದು ಮಾಡಿಲ್ಲ, ಹೋಗಿಲ್ಲ, ಇಷ್ಟು ಗಂಟೆ ಹೋಗಿಲ್ಲ. ನಾನು ಫಸ್ಟು ಲಕ್ಷ್ಮಣ ಮಾಡ್ತಿರೋ ಅದು ದಸರಾಗೆ ಹೋಗ್ತಿರ್ಲಿಲ್ಲ. ಆಮೇಲೆ ಹರ್ಸ ಮಾಡಿದೆ. ಹರ್ಸ ಮುಂಚೆನೇ ದಸರಾಗೆ ಹೋಗ್ತಿದ್ದಂತೆ. ಅದು 17 ವರ್ಷ ದಸರಾ ಮಾಡೈತೆ ಹರ್ಸ. 17 ವರ್ಷ. ಆಮೇಲೆ ಏನೋ ಕಾರಣಗಳಿಂದ ಅದು ನಿಂತು. ಆಮೇಲೆ ನಾನು ಅದನ್ನ ಕಂಟಿನ್ಯೂ ಅದರಲ್ಲಿ ಮಾಡ್ಕೊಂಡು ಬರ್ತಿದ್ದೆ. ನಾನು ಕ್ಯಾಪ್ಚರಿಂಗ್ ಹೋಗಿದ್ದೆ. ಕ್ಯಾಪ್ಚರಿಂಗ್ಗೆ ಅರ್ಶನ್ ಜೊತೆ ಕ್ಯಾಪ್ಚರಿಂಗ್ ಹೋಗಿದ್ದೆ. ಹೋಗಿ ಆಮೇಲೆ ಅಲ್ಲಿ ನಾನು ಆನೆ ಸಿಕ್ಕಿದ ತಕ್ಷಣ ಒಂದು ಆನೆ ಮಾಡವ, ನಾವು ಒಂದು ಆನೆ ಮಾಡವ, ಇನ್ನೊಂದು ಹೊಸ ಆನೆ ಮಾಡಿಬಿಟ್ಟು ಟ್ರೈ ಮಾಡವ ಅಂತ ಹೇಳ್ಬಿಟ್ಟು ಈಗೇನು ತಗೊಂಡಿದ್ದು ನಾನು. ಅಂದರೂ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದೀರಾ ರಾಜೇಂದ್ರನ? ಇಲ್ಲ, ಇನ್ನೂ ತುಂಬ ಟ್ರೈನಿಂಗ್ ಆಗಬೇಕು. ಟ್ರೈನಿಂಗ್ ಏನ್ಕತ್ತಾರೆ, ಸುಮಾರು ಜನ ನೋಡಿದವ್ರು ಅನ್ಕೋತಾರೆ ಟ್ರೈನಿಂಗ್ ಆಗಿದೆ ಆನೆ ಅಂತಾರೆ. ಅಂದರೆ ನಮಗೆ ಗೊತ್ತಾಗುತ್ತೆ ಆನೆ ಟ್ರೈನಿಂಗ್ ತುಂಬ ಆಗಬೇಕು ಅಂತ. ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳೋ ಮಾತು ತುಂಬ ನಮಗಿನ್ನೂ ಅದು ನಮಗೂ ಅನುಭವ ಆಗಬೇಕು, ಅದಕ್ಕೂ ಅನುಭವ ತುಂಬ ಆಗಬೇಕು. ನಾವು ಕಲೆ ತುಂಬ ಐತೆ, ನಾವೇನು ಕಲ್ತ್ಕೊಟ್ಟಿದ್ದೀವಿ ಅಂತಲ್ಲ. ನಮಗೂ ಏನೂ ಗೊತ್ತಿಲ್ಲ, ಅದಕ್ಕೂ ಏನೂ ಗೊತ್ತಿಲ್ಲ. ಅದ್ರ ಜೊತೆ ನಾವು ಕಲ್ತ್ಕೊಬೇಕು. ಅದ್ರ ಹಾವ ಭಾವ ನೋಡಿ ಕಲ್ತ್ಕೊಂಡು ನಾವು ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಅದು ಬೇಗ ನಮಗೆ ತುಂಬ ಬೇಗ ನಮ್ಮ ಜೊತೆ ಸೇರ್ತದೆ. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇರೋದು ಏಕಲವ್ಯ 1 ವರ್ಷದಲ್ಲಿ ಹೇಗೆ ಟ್ರೈನ್ ಆಗಿ ಬಂದ ಹಂಗೆ ಚಂದ್ರಣ್ಣ ನಮ್ಮ ಸೀಗೆನ ಆ ಥರ ಮಾಡ್ಕೊಬರ್ತಾರೆ ಅಂತ. 50 ಹೇಳಿ. ಸೊ ಏಕಲವ್ಯ ಹೇಗೆ 1 ವರ್ಷದಲ್ಲಿ ಎಲ್ಲ ಟ್ರೈನಿಂಗ್ ಮಾಡಿ ದಸರಾಗೂ ಬಂದ, ಕಾರ್ಯಾಚರಣೆನೂ ಮಾಡ್ದ. ಸೊ ಸೀಗೆನೂ ಹಂಗೆ ಬರುತ್ತೆ ಅಂತ. ಅದೇ ಅಣ್ಣ, ಅದೇ ಏನಂದರೆ ಅದು 15 ಇಲ್ಲಿ ಆವಾಗಲೇ ಅದಕ್ಕೋಸ್ಕರನೇ ಕ್ಯಾಂಪಿಗೆ ತರ್ತಾರೆ ಇವಾಗ. ಯಾಕಂದ್ರೆ ಜನಗಳು ನೋಡಿ, ಅದು ಜನಗಳನ್ನ ನೋಡಿ ಮುಟ್ಟಿ ಮಾಡಿಸಿ, ಅಂದರೆ ಅದನ್ನ ಮೇಲೆ ಕೂತಿ ಫುಲ್ ಟ್ರೈನ್ ಮಾಡ್ಬೇಕು. ಅದನ್ನ ತುಂಬ ಟ್ರೈನಿಂಗ್ ಆಯ್ತದಲ್ಲ, ಮೇಲೆ ಕೂತಿ ಎಲ್ಲ ಕೆಲಸ ಕಲಿಸ್ಬೇಕು. ಇಲ್ಲೇ ನಾವು ಎಲ್ಲನೂ ಪಟಾಕಿ ಎಲ್ಲ ಹೊಡೆದು ಅದನ್ನ ಸೊ ಇಲ್ಲೇ ಪಟಾಕಿ ಮತ್ತು ಗಾಡಿ ಎಲ್ಲ ಹಾಕಿ ಟ್ರೈನಿಂಗ್ ಮಾಡ್ತೀವಿ. ಓಕೆ ಚಂದ್ರಣ್ಣ, ತುಂಬ ಥ್ಯಾಂಕ್ಸ್. ಸಿಗೋಣ ಮತ್ತೆ. ಬಾಯ್.